ಏಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ರಾಗಿ ಅಂಬಲಿ ಬೇಸಿಗೆ ಕಾಲದಲ್ಲಿ ಹೆಚ್ಚು ತಿನ್ನುವಂಥದ್ದು. ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನನಗೆ ರಾತ್ರಿ ಮುದ್ದೆ ಉಳಿದಿತ್ತು, ಒಂದು ಮುದ್ದೆ ಅದನ್ನು ಬಳಸಿ ನಾನು ಮಾಡ್ತಾ ಇದ್ದೀನಿ, ವೇಸ್ಟ್ ಮಾಡದೆ ಹಾಗೆ. ಬೆಳಗ್ಗೆ ಎದ್ದು ತಿಂದರೆ ಸಾಕು, ನಮಗೆ ಹೆಚ್ಚು ಹೊಟ್ಟೆ ಹಸಿಯೋದಿಲ್ಲ ಕೂಡ, ದೇಹಕ್ಕೆ ತಂಪು ಕೂಡ ಇದು. ರಾತ್ರಿ ನಮಗೆ ಮಿಕ್ಕಿರುತ್ತಲ್ಲ, ಸ್ವಲ್ಪನಾದರೂ ಮಿಕ್ಕಿದ್ರೆ ಸಾಕು, ಇದನ್ನು ಮಾಡ್ಕೊಬೋದು. ಇದಾದ ನಂತರ ನಾನು ಮಜ್ಜಿಗೆಯನ್ನು ತಗೊಂಡಿದ್ದೀನಿ, ಮಜ್ಜಿಗೆನ ಹಾಕೊತಾ ಇದ್ದೀನಿ. ಮಜ್ಜಿಗೆನೂ ಸ್ವಲ್ಪ ಹಾಕೊಳ್ಳಿ, ಮತ್ತೆ ಅದಕ್ಕೆ ಗಟ್ಟಿಯಾಗಿದ್ರೆ ಮಜ್ಜಿಗೆನ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ. ನಾನು ಇದನ್ನ ಕಲಸಿ ತಗೊಂಡಿದ್ದೀನಿ. ಹಳ್ಳಿಗಳಲ್ಲಿ ಈಗಲೂ ಕೂಡ ವಯಸ್ಸಾದವರು ಈ ಥರ ಮಾಡ್ಕೊಂಡು ತಿಂತಾರೆ, ಮುದ್ದೆ ಏನಾದ್ರು ಉಳಿದಿದ್ರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದಿದು. ಈ ಬೇಸಿಗೆ ಟೈಮಲ್ಲಿ ಹೆಚ್ಚು ಬಿಸಿಲಿರೋದ್ರಿಂದ ನಾವು ಇದನ್ನು ಸೇವಿಸಿದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಹಾಕ್ಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲ, ಈ ಥರ ಕಲಿಸ್ಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ಈಗ ನಾನು ಸ್ವಲ್ಪ ಮುದ್ದೆ, ಕಾಲು ಭಾಗದಷ್ಟು ಮುದ್ದೆನ ತಗೊಂಡಿದ್ದೀನಿ. ಅದನ್ನು ಕೂಡ ಮಜ್ಜಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಬೇಕು. ನಾವು ಚೆನ್ನಾಗಿ ಕಲಿಸ್ಕೊಳ್ಳಿ, ಅದನ್ನು ಗಂಟಿಲ್ಲದ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ನೋಡಿ, ಕ್ಲೀನ್ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಥರ ಅಂತೂ ಎಲ್ಲರೂ ಇದನ್ನು ಕುಡಿತಾರೆ, ಈ ಥರ ಅಂಬ್ಲಿನ. ನಂತರ ಉಪ್ಪನ್ನು ಹಾಕೊಂಡ ನಂತರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಮುದ್ದೆ ಅಂತೂ ಎಲ್ಲರ ಮನೆಯಲ್ಲೂ ಮಾಡ್ತೀವಿ. ಇವಾಗ ಅದರಲ್ಲಿ ಸ್ವಲ್ಪ ಮಿಕ್ಕಿದ್ರೇನು ಸ್ವಲ್ಪ ಮಾಡಿ ಇಟ್ಟೇ ಇಡ್ತೀವಿ. ಅದರಲ್ಲಿ ಉಳಿದಿರೋಂಥದ್ರಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಿದು. ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.